ಇವತ್ತು ಸಂಡೇ ಆಗಿರೋದ್ರಿಂದ ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡೋಣ. ನೋಡಿ, ನಾನು ರಾಗಿ ರೊಟ್ಟಿ ಮಾಡೋದಕ್ಕೆ ಒಂದು 4 ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು ಈರುಳ್ಳಿ, ಆವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ರಾಗಿ ರೊಟ್ಟಿ ಮಾಡೋಕ್ಕೆ ನಾನು 1-2 ಕಪ್ ಆಗೋಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4-5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಡಲೆಬೀಜ. ಈ ಕಡಲೆಬೀಜನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೋಬೇಕು. ಕಡಲೆಬೀಜ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಹಿಟ್ಟು ಜೊತೆ ಎಲ್ಲ ಇವಾಗ ತೋರಿಸೋದ್ನಲ್ಲ ಆ ಪದಾರ್ಥಗಳೆಲ್ಲ ಹಾಕಿ ನೀರು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಹಿಟ್ಟನ್ನು ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಇದು ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಎಲ್ಲ ಹೇಳ್ತಾ ಇರ್ತಾರೆ ರೊಟ್ಟಿ ಮಾಡೋದು ತುಂಬ ಕಷ್ಟ ಅಂತ. ನನಗೇನಿಲ್ಲಪ್ಪ, ತುಂಬ ಈಸಿಯಾಗಿ ಮಾಡ್ತೀನಿ ನಾನು. ವಾರಕ್ಕೊಮ್ಮೆ ಅದಕ್ಕೆ ಮಾಡ್ತೀನಿ ನಾನು. ನಮ್ಮ ಮನೆಯಲ್ಲಂತೂ ತುಂಬ ಚೆನ್ನಾಗಿ ತಿಂತಾರೆ. ಇದು ನೆನೆಯೋಷ್ಟರಲ್ಲಿ ಇವಾಗ ಈರುಳ್ಳಿ ಚಟ್ನಿ ಮಾಡ್ತೀನಿ. ಇಲ್ಲಿ ಈರುಳ್ಳಿ ಚಟ್ನಿ ಮಾಡೋದಕ್ಕೆ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಒಂದೇ ಒಂದು ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಹಸಿಕಾಯಿ, ಒಂದು 5-6 ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಇದನ್ನು ನೀಟಾಗಿ ಹುರ್ಕೊಳ್ಳೋಣ. ನಾವು ಸ್ವಲ್ಪ ಕೆಂಪು ಕಲರ್ ಬರೋದಂತ ಹುರ್ಕೊಂಡು ಆಮೇಲೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ತಣ್ಣಗಾಗಿದೆ. ಈಗ ಎಲ್ಲ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ನನಗೆ
ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳೋದಷ್ಟೇ. ಮತ್ತು ಒಗ್ಗರಣೆ ಏನು ಮಾಡೋಂಗಿಲ್ಲ, ನಾವು ಫಸ್ಟೇ ಎಣ್ಣೆ ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದರಿಂದ ಒಗ್ಗರಣೆ ಏನು ಹಾಕೊಂಬಂಗಿರಲ್ಲ. ನೋಡಿ, ಚಟ್ನಿ ರೆಡಿ ಆಯಿತು. ಇವಾಗ ರೊಟ್ಟಿ ಹೆಂಗೆ ಸುಡೋದು ಅಂತ ನೋಡೋಣ. ಚಟ್ನಿ ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರ್ತರಿಯಾಗಿ ಇರಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ಗಂಧ ಥರ ರುಬ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ ರೊಟ್ಟಿ ಜೊತೆಯಲ್ಲಿ. ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ನಾನು ರೊಟ್ಟಿ ಮಾಡೋದಕ್ಕೆ ಒಂದು ಕಾಟನ್ ಕ್ಲಾತ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಕ್ಲಾತ್ ಮೇಲೆ ತಟ್ಟಿ ಹಾಕೋದಕ್ಕೆ ನಮ್ಗೆ ತುಂಬಾ ಈಸಿ ಆಗುತ್ತೆ. ಈ ಥರ ಹಾಕ್ಕೊಂಡು ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಂದಾಜಿಗೆ ತೊಗೊಂಡು ತಟ್ಕೋಬೇಕು. ನಾನು ಈಸಿ ಆಗುತ್ತೆ ಅಂತ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಮೇಲೆ ಹಾಕಿ ಮಾಡೋದ್ರಿಂದ ತುಂಬಾ ಬೇಗ ಆಗುತ್ತೆ. ನೋಡಿ, ಇಷ್ಟಿಷ್ಟು 2 ಸೆಕೆಂಡಲ್ಲಿ ಮಾಡಿಬಿಡ್ಬೋದು. ನೋಡಿ, ಇವಾಗ ಎಣ್ಣೆ ಹಾಕಿ ಪ್ಯಾನ್ಗೆ ನಾನು ಈರುಳ್ಳಿ ಹಾಕಿ ಉಜ್ಜಿತೀನಿ, ನೀಟಾಗಿ ಎದ್ದೊಳ್ಳಿ ಅಂತ. ನೋಡಿ, ಈ ಥರ ಪೇಪರ್ ಹಾಕಿ ತಟ್ಟೋದ್ರಿಂದ ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಬರುತ್ತೆ ರೊಟ್ಟಿ. ನಾವು ಬರೀ ಕೈಯಲ್ಲಿ ತಟ್ಟಿದ್ರೆ ಅದು ತೆಳುವಾಗಿ ಬರೋದಿಲ್ಲ, ತುಂಬ ಮಂದ ಇರುತ್ತೆ. ಈ ಥರ 2 ಹೆಜ್ಜೆ ಇಕ್ಕೋದ್ರಿಂದ ಬೇಗ ಆಗುತ್ತೆ. ನಾನು ಅದಕ್ಕೆ ಯಾವಾಗ ರೊಟ್ಟಿ ಸುಡೋವಾಗೆಲ್ಲ ಈ ಥರ 2 ಹೆಜ್ಜೆ ಹೋಗ್ಬಿಡ್ತೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಬೋದು, ರೊಟ್ಟಿ ಕಷ್ಟ ಏನಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಬಾರ್ದು, ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು.
ನೋಡಿದ್ರಲ್ಲ ಫ್ರೆಂಡ್ಸ್, ಈ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ. ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿತ್ತು ಅಂತ. ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.